ಪಲಾವ್ ತಿನ್ನಬೇಕು ಅಂತ ಅನಿಸಿದಾಗ ಆದರೆ ಎಲ್ಲ ರೀತಿಯ ತರಕಾರಿಗಳು ಮನೆಯಲ್ಲಿ ಇಲ್ಲದೇ ಇದ್ದರೆ ಅಥವಾ ಎಲ್ಲ ಮಸಾಲೆ ಪದಾರ್ಥಗಳು ಇಲ್ಲದೇ ಇದ್ದರೆ ಸುಲಭವಾಗಿ ಪಲಾವ್ನಷ್ಟೇ ರುಚಿಯಾಗಿ ಮಾಡಬಹುದಾದಂಥ ಒಂದು ಸರಳ ಅನ್ನದ ಬಗೆನ ನಾನು ಇವತ್ತು ತೋರಿಸ್ತಾ ಇದ್ದೇನೆ. ಇವತ್ತು ನಾವು ಬಟಾಣಿ ಮತ್ತು ಅಣಬೆನ ಹಾಕಿ ಒಂದು ಅನ್ನದ ಬಗೆನ ಮಾಡೋಣ. ತುಂಬ ರುಚಿಯಾಗಿರ್ತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬಾಣಲೆಗೆ 1 ದೊಡ್ಡ ಚಮಚ ಎಣ್ಣೆ ಮತ್ತು 1 ದೊಡ್ಡ ಚಮಚ ತುಪ್ಪ ಹಾಕಿದ್ದೇನೆ. 1 ಇಂಚು ಗಾತ್ರದ ಚಕ್ಕೆನ ತುಂಡು ಮಾಡಿ ಹಾಕಿದ್ದೇನೆ. 4 ಲವಂಗ, 1 ಪಲಾವ್ ಎಲೆ ಹಾಕಿ ಹುರ್ಕೊಳ್ಬೇಕು. ನೀವು ಕೇವಲ ಎಣ್ಣೆ ಅಥವಾ ಕೇವಲ ತುಪ್ಪದಲ್ಲಿ ಮಾಡಬಹುದು ಇದನ್ನು. 1 ದೊಡ್ಡ ಚಮಚ ಆಗುವಷ್ಟು ಜಜ್ಜಿಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು 2 ಈರುಳ್ಳಿ, ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ. ಜೊತೆಗೆ 2 ಹಸಿಮೆಣಸನ್ನು ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. ಖಾರ ಜಾಸ್ತಿ ಬೇಕು ಅಂತಿದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಬಾಡಿಸ್ಕೊಳ್ಬೇಕು. ನಂತರ ಇದಕ್ಕೆ ಅಣಬೆ 5 ಅಣಬೆ ತಗೊಂಡಿದ್ದೇನೆ, ಬಟನ್ ಮಶ್ರೂಮ್ ಹೆಚ್ಚಿ ಹಾಕಿದ್ದೇನೆ. ಮತ್ತು 1/3 ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮತ್ತು 1-2 ನಿಮಿಷ ಮೊದಲು ನಾವು ಎಣ್ಣೆ ತುಪ್ಪದ ಮಿಶ್ರಣದಲ್ಲಿ ಹುರ್ಕೊಳ್ಬೇಕು. ಹಾಗೆಯೇ ಉಪ್ಪು ಹಾಕ್ತಾ ಇದ್ದೇನೆ, 1 ಚಮಚ ಆಗುವಷ್ಟು ತರಕಾರಿಗೆ ಹಿಡಿಯುವಷ್ಟು. ಒಮ್ಮೆ ಚೆನ್ನಾಗಿ ಇದನ್ನು ಕಲಸಿ ಇದನ್ನು ನಾವೀಗ ಬೇಯಿಸ್ಕೊಳ್ಬೇಕು. ಬೇಯಿಸುವಾಗ ಮಶ್ರೂಮಿನಲ್ಲಿ ನೀರು ಒಡಿತದೆ, ಮತ್ತು ಎಕ್ಸ್ಟ್ರಾ ನೀರೆಲ್ಲ ಹಾಕಬಾರ್ದು. 5 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಟಿದ್ದೆ. ಮತ್ತೆ ಪುನಃ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಮತ್ತೆ ಇದನ್ನು ಮುಚ್ಚಳ ಮುಚ್ಚಿ 2-3 ನಿಮಿಷ ಬೇಯಿಸ್ಕೊಳ್ಬೇಕು. ಬಟಾಣಿ ಸರಿ ಬೇಯಬೇಕು, ಮಶ್ರೂಮ್ ಬೆಂದಿರ್ತದೆ ಇಷ್ಟರಲ್ಲೇ. ಚೆನ್ನಾಗಿ ಬೆಂದಿದೆ ಇದೀಗ. ನಾನು ಈ ಮೊದಲೇ ಅನ್ನ ಮಾಡಿ ಇಟ್ಕೊಂಡಿರೋದಿದೆ. ಹೆಚ್ಚುಳಿದ ಅನ್ನದಲ್ಲಿಯೂ ನೀವು ಈ ರೀತಿ ಮಾಡ್ಬೋದು. 2 ಕಪ್ ಆಗುವಷ್ಟು ಇದಕ್ಕೆ ಅಂತಲೇ ನಾನು ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿರೋದಿದ್ದು ಹಾಕಿ ಮೆತ್ತಗೆ ಕಲಿಸ್ತಾ ಇದ್ದೇನೆ. ಯಾಕಂದರೆ ಬಾಸ್ಮತಿ ಅಕ್ಕಿನ ಮಾಡಿರೋ ಅನ್ನ ಬೇಗ ಅದು ಕಾಳು ತುಂಡಾಗ್ತದೆ. ಈ ಹಂತದಲ್ಲಿ ನೀವು ಬೇಡದೇ ಇದ್ದರೆ ಆ ಪಲಾವ್ ಎಲೆನ ತೆಗಿಬೋದು. ನಂತರ ಯಾಕಂದರೆ ಅದರ ಪರಿಮಳ ಎಲ್ಲ ಬಿಟ್ಟಿರ್ತದೆ. ನಂತರ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಲಿಂಬೆ ರಸ ಅರ್ಧದಿಂದ 1 ಚಮಚ ಹಾಕ್ಬೋದು. ಅದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಮೆತ್ತಗೆ ಹೀಗೆ ಕಲಿಸ್ಕೊಂಡ್ರೆ ಆಯಿತು. ತಕ್ಷಣಕ್ಕೆ ಆಗ್ತದೆ. ನೀವು ಮಧ್ಯಾಹ್ನದ ಲಂಚ್ ಬಾಕ್ಸಿಗೂ ಕೂಡ ಈ ರೀತಿ ಹಾಕಿ ಕಳಿಸ್ಬೋದು. ಮತ್ತು ಪಲಾವು ಅಷ್ಟು ಸಾಮಗ್ರಿಗಳೆಲ್ಲ ಇದಕ್ಕೆ ಬೇಕಾಗಿಲ್ಲ, ಅಷ್ಟು ತಯಾರಿ ಏನೂ ಬೇಕಾಗೋದಿಲ್ಲ. ಇನ್ನೂ ರುಚಿ ಹೆಚ್ಚಿಸಬೇಕು ಅಂತಿದ್ರೆ ಕೊನೆಯಲ್ಲಿ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ, ಇಡೀ ಗೋಡಂಬಿ ಆದರೂ ಆಗ್ಬೋದು, ಅರ್ಧ ತುಂಡು ಮಾಡಿದ ಗೋಡಂಬಿ ಆದರೂ ಆಗ್ಬೋದು, ಕಂದು ಬಣ್ಣಕ್ಕೆ ಬರೋ ತನಕ ಅದನ್ನು ತುಪ್ಪದಲ್ಲಿ ಹುರಿದು ಹಾಕಬೇಕು. ಒಂದು 8-10 ಗೋಡಂಬಿ ಹಾಕ್ಬೋದು. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ಪಲಾವ್. ಇದನ್ನು ನೀವು ಬೇಳೆ ಸಾರು ಜೊತೆಗಾದರೂ ಸರ್ವ್ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಗ್ರೇವಿ ಜೊತೆ, ರಾಯ್ತ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ರುಚಿಯಾಗಿರ್ತದೆ. ಖಂಡಿತ ಇದನ್ನು ಮಾಡಿ ನೋಡಿ. ಸಿಂಪಲ್ ಆಗಿ ಕೂಡ ಇದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಸರಳವಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.